ವಕೀಲರ ವೃತ್ತಿ ಒಂದು ಉದ್ಯೋಗ ಮಾತ್ರವಲ್ಲ, ಇದು ಸಾರ್ವಜನಿಕ ಕರ್ತವ್ಯ, ಸಂವಿಧಾನಿಕ ಹೊಣೆ ಮತ್ತು ನೈತಿಕ ಸೇವೆಯಾಗಿದೆ. ವಕೀಲಿಕೆ ವಾದ ಮಾಡುವ ಕಲೆಯಷ್ಟೇ ಅಲ್ಲ, ಅದು ಸಿದ್ಧತೆಯ ವಿಜ್ಞಾನ, ನ್ಯಾಯಕ್ಕಾಗಿ ಧೈರ್ಯದಿಂದ ನಿಲ್ಲುವ ಶಕ್ತಿ ಹಾಗೂ ನಮ್ಮ ಜ್ಞಾನಕ್ಕಿರುವ ಮಿತಿಗಳನ್ನು ಅರಿಯುವ ವಿನಯ ಎಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ನಗರದ ವಕೀಲ ಸಂಘದ ವತಿಯಿಂದ ವಕೀಲರ ಭವನದಲ್ಲಿ ಏರ್ಪಡಿಸಲಾಗಿದ್ದ ವಕೀಲರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾರತದ ಸ್ವಾತಂತ್ರ್ಯ ಚಳವಳಿಯಿಂದ ಹಿಡಿದು ದೇಶದ ನವಶಿಲ್ಪದವರೆಗೆ ವಕೀಲರ ಮಹತ್ವದ ಪರಿವರ್ತನಾ ಪಾತ್ರ ವಹಿಸಿದ್ದಾರೆ. ಮಹಾತ್ಮ ಗಾಂಧಿ, ಡಾ ಬಿಆರ್ ಅಂಬೇಡ್ಕರ್, ಜವಾಹರಲಾಲ್ ನೆಹರು, ಸರ್ದಾರ್ ಪಟೇಲ್ ಮೊದಲಾದ ಮಹನೀಯರು ವಕೀಲಿಕೆಯನ್ನ ಕೇವಲ ವೃತ್ತಿಯಾಗಿರದೆ ಸಮಾಜ ಪರಿವರ್ತನೆಯ ಶಕ್ತಿಯಾಗಿ ಬಳಸಿದರು ಎಂದರು. 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವ ಅನೇಕರು ನ್ಯಾಯಕ್ಕಾಗಿ ನ್ಯಾಯಾಲಯಕ್ಕಾಗಿ ಬರುವ ಶಕ್ತಿ ಸಾಮರ್ಥ್ಯ ಇಲ್ಲದೆ ಸಮಾಜದಲ್ಲಿ ಬದುಕುತ್ತಿದ್ದಾರೆ. ಸರ್ಕಾರ ಎಷ್ಟೇ ವಕೀಲರನ್ನ ಬಡವರ ಪರ ವಾದಕ್ಕೆ ಇಟ್ಟರೂ ಇನ್ನಷ್ಟು ಜನರಿಗೆ ವಕೀಲರ ಸಹಾಯ ಸಹಕಾರ ಬೇಕಿದೆ. ಹಾಗಾಗಿ ಬಡವರಿಗೆ ನ್ಯಾಯದಾನ ಮಾಡುವ ದೃಷ್ಟಿಯಿಂದ ಯುವ ವಕೀಲರ ಮಾನವೀಯತೆಯನ್ನ ತೋರಬೇಕು, ಅಂತಹವರಿಗೆ ನೆರವಿಗೆ ಮುಂದಾಗಬೇಕು ಎಂದರು. ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್ ಅವರು ಅಧ್ಯಕ್ಷತೆ ಭಾಷಣದಲ್ಲಿ ಮಾತನಾಡಿ, ಕಳೆದ 1 ವರ್ಷದ ಅವಧಿಯಲ್ಲಿ ಸಂಘದ ಅಭಿವೃದ್ಧಿಗಾಗಿ ಕೈಗೊಂಡ ವಿವಿಧ ಕ್ರಮಗಳು, ಕಾರ್ಯಕ್ರಮಗಳು ಹಾಗೂ ವಕೀಲರ ಕಲ್ಯಾಣಕ್ಕಾಗಿ ನಡೆಸಿದ ಚಟುವಟಿಕೆಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಲಾಹುದ್ದೀನ್, ಎನ್ಕೆಎಸ್ ಟಿವಿ 4, ಚಿಕ್ಕಬಳ್ಳಾಪುರ. A day dedicated to recognizing the guardians of justice, the dependents of rights, the voices of voiceless. Today, we celebrate not only a profession but a public duty, a constitutional role and a moral calling. From the early freedom movement to the shaping of modern India, advocates have played a transformative role as leaders, reformers and social engineers. The Indian legal fraternity has given the nation some of its greatest thinkers like Mahatma Gandhi, Dr. B.R. Ambedkar, Jawaharlal Nehru, Sardar Patel and countless others who used the knowledge of law not merely as a profession but as an instrument of change. We are all expected to fight without fear, argue without bias, stand with integrity and uphold the Constitution above everything else. Every brief we take is not just a work, it is a trust placed upon us by the society. Every argument we make contributes to the shaping of justice, precedent and public confidence in the rule of law. Friends, ಅನುಭವವನ್ನು ಪಡ್ಕೊಳ್ಳೋ ಜೊತೆಗೇನೆ ಕರ್ತವ್ಯಗಳ ಬಗ್ಗೆ ಇವತ್ತು ನ್ಯಾಯಾಲಯಕ್ಕೆ ಬರೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇರುವಂಥ, ಅವರಿಗೆ ಅನ್ಯಾಯವನ್ನು ಅನುಭವಿಸ್ತಾ ಇರುವಂಥ ಅನೇಕ ಜನ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರ್ತಾರೆ. ಅವರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ನ್ಯಾಯದಾನ ಮಾಡುವಂಥ ಅವಕಾಶ ಇದ್ದರೂ ಕೂಡ ನಾವು ಮಾನವೀಯತೆಯನ್ನು ಅಳಿಸ್ಕೊಂಡು ನಾವು ಜವಾಬ್ದಾರಿ ಕೂಡ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಅನೇಕರು ಅದರ ಸದಸ್ಯರಾಗಿರುವಂಥವ್ರು ಇದ್ದೀರಿ. ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ನಗರದಲ್ಲಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಇರ್ಬೋದು. ಕೆಲವು ದಿವಸಗಳಿಂದ ಅಧಿಕೃತವಾಗಿ ನಗರಸಭೆ ಭೇಟಿ ಕೊಟ್ಟು ಎಲ್ಲರ ಜೊತೆ ನಾವು ಸಮಾಲೋಚನೆ ಮಾಡಿದ್ವಿ. ನಾವು ಆಯೋಗದ ವತಿಯಿಂದ ಆ ರೀತಿ ಮಾಡುವಂಥದ್ದು ಇದೆ. ಈ ಭಾಗದಲ್ಲಿ ಇಷ್ಟನ್ನು ಹೇಳ್ತಾ, ಯಾಕೆಂದ್ರೆ ಆದರ್ಶ ವ್ಯಕ್ತಿತ್ವ, ಅವ್ರ ವಕೀಲರಾಗಿದ್ದರೂ ನಾವು ಮಾಡ್ತೀವಿ ಅಂತ ನಾವು ಇದೊಂದು ಬಹಳ ಉದಾತ್ತವಾದಂಥ ವೃತ್ತಿ. ಇದು ನಾನು ಯಾವತ್ತೂ ಅಂದ್ಕೊಳ್ತೀನಿ, ಬಹಳ ಗೌರವಯುತವಾದಂಥದ್ದು. ನಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ನ್ಯಾಯ ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ಬೋದು. ನಾವು ವಕೀಲರಾಗಿ ನಾವೆಲ್ಲ ಇರುವಂಥ ಸಂದರ್ಭದಲ್ಲಿ ಈ ವೃತ್ತಿಯಲ್ಲಿ ಹಿಂದೆ ನಡೆದು ಬಂದಂಥವ್ರು, ನಮಗೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥವ್ರು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದು ನಮ್ಮ ವಕೀಲ ವೃತ್ತಿ ಜೊತೆಗೇನೆ ನಮ್ಮ ಕರ್ತವ್ಯಗಳು ಕೂಡ ಸಾಕಷ್ಟಿವೆ. ಅಲ್ಲಿ ದೇಶದ ಸಂವಿಧಾನಕ್ಕೆ ತಕ್ಕಂತೆ ಕಾನೂನಿನ ಆಡಳಿತ, ರೂಲ್ ಆಫ್ ಲಾ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಎಲ್ಲರೂ ಕೂಡ ಒಂದೇ ಪ್ರಜೆಗಳೆಲ್ಲರೂ ಸಮಾನರು, ಎಲ್ಲರಿಗೂ ಕೂಡ ಹಕ್ಕುಗಳಿವೆ. ಅವರಿಗೆ ನ್ಯಾಯವನ್ನು ತೋರಿಸಿಕೊಡುವಂಥ ಜವಾಬ್ದಾರಿ ಮತ್ತು ಕರ್ತವ್ಯ ವಕೀಲರಾಗಿ ನಮ್ಮೆಲ್ಲರೂ
ಮಾಡುವಲ್ಲಿ ಮುಂದೆ ಇದೆ. ಅದ್ರ ಜೊತೆಗೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಿಸುವಂಥದ್ದು, ಉಳಿಸ್ಕೊಂಡು ಹೋಗುವಂಥದ್ದು, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನೂ ಕೂಡ ನಾವುಗಳೆಲ್ಲ ನ್ಯಾಯಾಂಗದಲ್ಲಿ ಇರುವಂಥವ್ರು. ನಾವು ವಕೀಲರಾಗಿರುವಂಥವ್ರು ಇವತ್ತೇನು ಮೇಲೆ ನ್ಯಾಯಾಂಗದಲ್ಲಿ ಹಿರಿಯ ನ್ಯಾಯಾಧೀಶಗಳಾಗಿ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮಾತಾಡೋ ಬಹಳಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟ ವ್ಯತ್ಯಾಸ ಬಂದಿರುವಂಥವ್ರು, ಅದರಲ್ಲಿ ಬಹಳ ಪರಿವರ್ತನೆ ಆಗಬೇಕು ಅಂತೇಳಿ ಬಯಸುವಂಥವ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಈಗ ಬಹಳ 44 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ರೆಡಿ ಆಗಿದೆ. DPR ಮುಗಿದಿದೆ, ಪ್ಲಾನಿಂಗ್ ಅಪ್ರೂವಲ್ ಆಗಿದೆ, ಹೈಕೋರ್ಟ್ ಅಪ್ರೂವಲ್ ಆಗಿದೆ. ಇನ್ನು ಅಮೌಂಟ್ ಸ್ಯಾಂಕ್ಷನ್ಗೆ ಸರ್ಕಾರ ಮಟ್ಟಕ್ಕೆ ಹೋಗಿದೆ ಫೈಲ್. ಅದೇ ರೀತಿ ಹಿಂದೆ ಇದ್ದಿದ್ದ RS ಅಧ್ಯಕ್ಷರ ಸಮಯದಿಂದ ಹಿಡಿದು ಈಗ ನಮ್ಮ ಅಸೋಸಿಯೇಷನ್ ಪಕ್ಕ ಏನಿತ್ತು ಆಗ ಒಂದು ಅರ್ಜಿ ಕೊಟ್ಟಿದ್ವಿ, ಲೈಬ್ರರಿ ಆಗಬೇಕು ಅಂತ. ಈ ಜಾಗ ಏನಿದೆ ಒಂದು ಒಳ್ಳೆ ವಾಶ್ರೂಮ್, ಒಂದು ಲೈಬ್ರರಿ ಅನ್ನೋದಕ್ಕೆ ಒಂದು ಅರ್ಜಿ ಕೊಟ್ಟಿದ್ವಿ. ಸೊ ಆ ಅರ್ಜಿನ ನಾನು ಬಂದಮೇಲೆ ನಮ್ಮ ಕಮಿಟಿ ಏನು ಮಾಡಿದ್ವಿ, ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿವಿ. ಇವತ್ತೇನಾಗಿದೆ, ನಮ್ಮದು ಕೂಡ ಮೇಡಮ್ ಅವ್ರ ಸಹಕಾರ ತುಂಬ ಇದೆ ಸಹಕಾರ. ಸೊ ಅವ್ರು ಏನು ಮಾಡಿದ್ರು, ಆ ಪ್ರಾಜೆಕ್ಟ್ನ ನಾವು ಕೂಡ ಅಡ್ವೊಕೇಟ್ಸ್ ಅಂತ ಅವರು ಹೇಳಿ ನಮ್ಮ ಕೈ ಜೋಡಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಅದು ಕೂಡ DPR ಕಂಪ್ಲೀಟ್ ಆಗಿದೆ, ಅಪ್ರೂವಲ್ ಆಗಿದೆ. ಹೈಕೋರ್ಟ್ ಬಜೆಟಲ್ಲಿ ವರ್ಕ್ ಈಸ್ ಎ ಪ್ರಿಯಾರಿಟಿ ವರ್ಕ್ ಅಂತ ಹೇಳಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಅಸೋಸಿಯೇಷನ್ ಲೈಬ್ರರಿಗೆ 52 ಲಕ್ಷ ಮತ್ತು ಬಾಗೇಪಲ್ಲಿ ನ್ಯಾಯಾಲಯಗಳ ಉನ್ನತೀಕರಣಕ್ಕಾಗಿ 30 ಲಕ್ಷ, ಈ ಎರಡನ್ನು ಅಪ್ರೂವಲ್ ಮಾಡಿದ್ದಾರೆ. ನನ್ನ ವ್ಯಾಪ್ತಿಗೆ ಯಾಕೆಂತಂದರೆ ಇವತ್ತೆಲ್ಲ ಸೀನಿಯರ್ಸ್ ಬಂದಿದ್ದಾರೆ. ನಾನು ಹಂಬಲ್ ರಿಕ್ವೆಸ್ಟ್, ಇನ್ನು 10 ದಿನದಲ್ಲಿ ನಮ್ಮ ಈಗಿನ ಸರ್ಕಾರದ ಸಂಸದರು ಮತ್ತು ನಮ್ಮ ಚಿಂತಾಮಣಿ ಮುಂಚೆ ಸುಧಾಕರ್ ಸಚಿವರಾಗಿರ್ಬೋದು, ನಮ್ಮ MLA ಅವ್ರನ್ನ, ನಮ್ಮ ವಕೀಲರ ತಂಡ ಮತ್ತು ನಮ್ಮ ಪದಾಧಿಕಾರಿಗಳು ಭೇಟಿ ಆಗ್ತಿದ್ದೀವಿ. ಅವತ್ತು ಎಲ್ಲ ನಮ್ಮ ಸೀನಿಯರ್ಸ್ಗೆ ಈ ಮಾಹಿತಿಯನ್ನು ತಿಳಿಸ್ತೀವಿ. ದಯವಿಟ್ಟು ನಮ್ಮ ಜೊತೆ ಬಂದರೆ, ಯಾಕೆಂತಂದರೆ ಒಂದು ಲೈಬ್ರರಿ ಆದರೆ ಖಂಡಿತ ಅದು ಎಲ್ಲ ಅಡ್ವೊಕೇಟ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಕೆಲಸ ನಡೆದಿದೆ. ಆಮೇಲೆ